ಕಣ್ ದೃಷ್ಟಿ, ನಿಮ್ಮ ಕಣ್ ದೃಷ್ಟಿ, ಹಾಗೆ ನಮ್ಮ ಕಣ್ ದೃಷ್ಟಿ, ಎಲ್ಲ ಕಣ್ ದೃಷ್ಟಿ ಹೋಗಿ ಸೊಂಡಿಗೆ ಚೆನ್ನಾಗಿ ಬರಲಿ. ಸೊಂಡಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಖತ್ ಖುಷಿ. ಯಾಕಂತಂದ್ರೆ ಏರೋಪ್ಲೇನ್ಗೂ ಚೆನ್ನಾಗೇ ಹತ್ಬೋದು, ಇದಕ್ಕೆ ಮಾತ್ರ ಅಷ್ಟು ಕಷ್ಟ. ಸರಿ ಆಯ್ತು ಹೇಳು. ನೀರಿನ ಅಂಶ ಎಲ್ಲ ನೆಲಕ್ಕೆ ಕೂತ್ಕೊಂಡು ಸಿಮೆಂಟ್ ಎಲ್ಲ ಎದ್ದು ಬಂದು ಇಬ್ಬರು ಬಿಡ್ತಾ ಇದ್ದೀರಲ್ಲ. ಹಿಂಗೆ ಸಣ್ಣ ಬಿಡು ಇಲ್ಲ. ಹಾಯ್ ಎಲ್ರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಂದರೆ ಇವತ್ತಿನ ಬ್ಲಾಗು ಸೊಂಡಿಗೆ ರೆಸಿಪಿ ಎಲ್ಲ ಡೀಟೇಲ್ ಮಾಡೋದು ಅಂತೆಲ್ಲ ಶೇರ್ ಮಾಡಿದ್ದೆ. ಈ ವರ್ಷ ಯಾವ ರೀತಿ ಸೊಂಡಿಗೆ ಇಡ್ತಾ ಇದ್ದೀನಿ ಅಂತ ಮಾತ್ರ ಶೇರ್ ಮಾಡ್ತೀನಿ. ಬೇಕಿದ್ರೆ ವಿಡಿಯೋ ಐ ಕಾರ್ಡಲ್ಲಿ ಸ್ಕ್ರೀನ್ ಮೇಲೆ ಹೋದ ವರ್ಷದ ವಿಡಿಯೋ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತೀನಿ. ನಾನು ಸೊಂಡಿಗೆ ಮಾಡೋದಕ್ಕೆ ಗ್ರೈಂಡರ್ಗೆ ಅಕ್ಕಿ ಹಾಕಿ ರುಬ್ಕೊತಾ ಇದ್ದೀನಿ. ಇದು ನೆನ್ನೆನೇ ನಾನು ನೆನೆಸಿದ್ದು ಅಕ್ಕಿನ. ಇದಕ್ಕೆ ಒಂದಿನ ನೆನೆಸ್ಬಾರ್ದು ಅಕ್ಕಿ, 2 ದಿನ ನಾವು ನೆನೆಹಾಕಬೇಕು ಸೊಂಡಿಗೆ ಮಾಡೋದಕ್ಕೆ. ಕೈಲೇ ಹಾಕ್ತೀನಿ ತಿನ್ಬಿಡು. ಏನು ಆಗಲ್ಲ, ಮಾತಾಡು. ಕೈ ಸೊಂಡಿಗೆ ಅಂದರೆ 2 ದಿನ ನೆನೆಹಾಕಿದ್ದು. ಇದು 1 ದಿನ ನೆನೆಹಾಕಿದ್ರೆ ಆಗೋದಿಲ್ಲ. ತೊಳೆದು ನೀರೆಲ್ಲ ತೊಟ್ಟಿಕ್ಕುತ್ತೆ ಬಟ್ಲಾದ್ರೆ ನೀರನ್ನ ತೊಳೆದು ಚೆಲ್ತಾ ಇರಬೇಕು. ಹಂಗಾಗಿ ಇವತ್ತು ಸಾಯಂಕಾಲ ಅಂದರೆ ನೆನ್ನೆ ಬೆಳಗ್ಗೆ ನೆನೆಸಿದ್ದೆ. ಇವತ್ತು 3 ಸತಿ ನೀರನ್ನ ತೊಳೆದು ಚೆಲ್ಲಬೇಕು ದಿನದಲ್ಲಿ. ಬೆಳಗ್ಗೆ, ರಾತ್ರಿ, ಬೆಳಗ್ಗೆ. ಈಗ ಸಾಯಂಕಾಲಕ್ಕೆ ಮಾಡ್ತಾ ಇದ್ದೀನಿ. 3 ಸತಿ ನೀರು ಚೆಲ್ಲಿ ಬೇರೆ ಹಾಕಿದ್ದೆ. ಈಗ ರುಬ್ತಾ ಇದ್ದೀನಿ. ರುಬ್ಬೋದು ಹೆಂಗೆ ಅಂತ ಮುಂದೆ ಯಾವ್ದಕ್ಕೆ ರುಬ್ಬೇಕು ಎಲ್ಲ ಹೇಳ್ತೀನಿ. ಆನ್ ಮಾಡ್ಕೊಂಡೆ ಹಾಕ್ಬೇಕಾ? ತಿರುಗ್ಕಾಯಿಲ್ಲ, ಕಲ್ಲೆಲ್ಲ ಇಕ್ಕಿದ್ದೀನಿ. ಕಲ್ಲು ಬೇರೆ ನನಗೆ ಸ್ವಿಚ್ ಆಫ್ ಮಾಡಿ ಫಸ್ಟ್. ಇಷ್ಟ ಆಗಲ್ಲ ಅದಕ್ಕೆ. ಕಲ್ಲಿಟ್ಟು ಆನ್ ಮಾಡಿ ಏನಾಗಲ್ಲ. ಹಂಗ ಉಲ್ಟಾ ಇಕ್ಕದಲ್ವ ಕಲ್ಲು? ಹಂಗೆ ನೋಡ ರಿಷು, ಹಂಗೇನ ಫುಲ್ಲು ಕಲ್ಲು ಕೆಳಗಡೆ ಕುತ್ಕೋಬೇಕಾಯ್ತು. ನೆಲ ಕೂತ್ಕೋಬೇಕಾ? ಅದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಗ್ರೈಂಡ್ರು ನನಗೆ ಬೇಜಾರು. ರಿಷು ಹೆಂಗ ಎಕ್ಕ ತೋರ್ಸದ ಒಳಗಲ್ಲಷ್ಟು ಫುಲ್ ಖಾಲಿದಕ್ಕೆ ಕಲ್ಲಿಟ್ಬಿಟ್ಟು ಆಮೇಲೆ ಏನಾಗಲ್ಲ. ಮಿಕ್ಸಿ ರುಬ್ಬಿರೆ ಬಿಸಿ ಬರುತ್ತೆ, ಗ್ರೈಂಡ್ರಲ್ಲ ಆದ್ರೂ ಚೆನ್ನಾಗಿರುತ್ತೆ. ಒಳಗಲ್ಲ ರುಬ್ಬಿರಿ ಇನ್ನೂ ಚೆನ್ನಾಗಿರೋದು, ಆದ್ರೆ ಆಗಲ್ಲ. ಪಾಪ ಅದು ಕೆಳಗೆ ಎತ್ತಿ ತಡಿತಾವ. ಇದ್ರ ತಕ್ಕಳನ ಬಿಡು, ಐತೆ ತಿರುಗುತ್ತೆ. ಅಷ್ಟು ನೋಡೋಣ. ಆನ್ ಮಾಡು, ಕ್ಯಾಪ್ ಹಾಕು. ಬೇಡ, ಆನ್ ಆಗ್ತಾ ಇಲ್ಲ. ತಿರುಗಿಸು. ಕಮ್ಮಿ ಹಾಕಿದ್ದೀನಿ, ತಿರುಗಬೇಕು. ಆದ್ರೆ ಸ್ಟೀಲಿಂದ ಏನೋ ಆಗಿತ್ತೇನೋ. ಫಸ್ಟ್ ಅಕ್ಕಿ ಹಾಕಿ ಆಮೇಲೆ ಗ್ರೈಂಡರ್ ಆನ್ ಮಾಡ್ಬೇಕಾಯ್ತು. ನನಗೆ ಗ್ರೈಂಡ್ರದ ಐಡಿಯಾ ಇಲ್ಲ. ಈಗ ಅಕ್ಕಿ ಹಾಕಡೆ ನೋಡ್ಬಾ. ಹಾಕಣ ಕೆಳಗೆ ಹೋಗ್ಬೇಕಲ್ವ ಇದು? ಇಲ್ಲ, ಕಲ್ಲು ಎಲ್ಲ ಸುತ್ತೈತಲ್ಲ ಅಷ್ಟೇ. ಕಲ್ಲು ಬಿಟ್ಟು ಇನ್ನೂ ಎಲ್ಲಿ ಹೋಗುತ್ತೆ ಮಕ್ಕಳು? ಕೆಳಗೆ ಕುತ್ಕೊಬೇಕಾಯ್ತು ಅಂತ ಇಲ್ದಿತ್ತು. ಹೇಳು ನಂಗೋಸ್ಕರವ ಪ್ಲೀಸ್. ಈಗ ಸೊಂಡಿಗೆನೆ ಮಾಡ್ತಾ ಇದೀಯ, ಈಗ ಹೇಳ್ತೀಯ ಹಂಗೆ ಹೇಳು. ರಿಷು ನೋಡಿ ಫ್ರೆಂಡ್ಸ್, ನಾನೇ ಹೇಳ್ತೀನಿ. ನಮ್ಮ ರಿಷು ಸೊಂಡಿಗೆ ಇಟ್ಟು ರುಬ್ತಾ ಇದ್ದಾನೆ. ಸೊಂಡಿಗೆ ಮಾಡೋವರೆಗೂ ಇರ್ತಾನೆ. ಫುಲ್ ರೆಸಿಪಿ ಅವನೇ ಶೂಟ್ ಮಾಡೋದು ಮತ್ತು ಅದರೊಳಗೆಲ್ಲ ಕೆಲಸ ಮಾಡೋದು. ಹೇಳು ಸೊಂಡಿಗೆ ರೆಸಿಪಿ ಹೆಂಗೆ ಶೇರ್ ಮಾಡ್ತಾ ಇಲ್ಲ. ಈ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಅಂತ. ನೋಡಿ ನಾಚಿಕೆ ಅಂತ ಇರೋದ. ರಿಷು ಹಿಂಗೆ ಬಿಡ್ತೀನಿ ನಾನು. ಸುಮ್ಮನಿರೇ, ಅವನು ಇಷ್ಟ ಇಲ್ಲ ಅನ್ನೋದನ್ನೇ ಬಿಡ್ತೀನಿ ಬಿಡೆ. ನಿಂಗೆ ಏನು ಮಾತಾಡೋದು ಇಷ್ಟಿಲ್ವಾ? ಏನು ಇಷ್ಟ? ಹೌದಾ? ಇದೆಲ್ಲ ನೋಡಿಬಿಡ್ತಾರೆ ನಿಮ್ಮ ಪ್ರತಿಭೆ ನಿಂದ ಅಂತಲ್ಲ. ಕೈ ತೆಗಿ, ನೀರು ಸಾಕೇನು ನೋಡು. ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕ್ಬೇಕಾ? ಅಯ್ಯೋ ಮಿಕ್ಸಿಲ ಎಷ್ಟೊತ್ತಿಗೆ ಆಗಿ ಹೋಗೋದು. ಆದರೆ ಬಟ್ಟು ಗ್ರೈಂಡ್ರಲ್ಲಿ ಹಾಕಿದರೆ ಚೆನ್ನಾಗಿ ಹೆಚ್ಚುತ್ತೆ ಮತ್ತು ಬಿಸಿ ಆಗಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಎಲ್ಲ ಕಾರಣದಿಂದ ಗ್ರೈಂಡ್ರಲ್ಲಿ ರುಬ್ತಾ ಇದ್ದೀನಿ. ಸೊಂಡಿಗೆ ಮಾತ್ರ ಚೆನ್ನಾಗಿ ಬಂದರೆ ತುಂಬ ಕೆಲಸ ಈಸಿ ಅನಿಸುತ್ತೆ. ಅವೇನಾದರೂ ಇಟ್ಟು ಒಂದು ಸ್ವಲ್ಪ ಅದ ತಪ್ಪಿತು ಅದರಂಥ ರೇಂಜ್ಗೆ ಯಾವುದೂ ಇಲ್ಲ. ನೋಡೋಣ ಸೊಂಡಿಗೆ ಯಾವ ರೀತಿ ಬಂತು, ಹಿಟ್ಟೆಲ್ಲ ಯಾವ ರೀತಿ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಸಪೋರ್ಟ್ ಮಾಡಿ.
ನೀನು ಇಲ್ಲಿ ಲೋಡ್ಗೆ ಬಾರೆ ನಾನು ಅಲ್ಲಿ ಹಚ್ಚಿ ರೆಡಿ ಮಾಡ್ಬೇಕು. ಏನಮ್ಮ ರಿಶ್ ಹೊಂದಿದ್ದು? ಬಾ 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 ಇಲ್ಲ ಒಲೆ ಇಕ್ಕದು ಬಾ ಇಲ್ಲಿ. ಹ್ಞೂ ಇಲ್ಲೇ ಬಾ, ಈಗ ತಪ್ಪಲೆ ತಕ್ಕೊಡ್ ಬಾ. ಅಲ್ಲ ಏನ್ರಲ್ಲಿ ಇಕ್ತಿ ಒಲೆಯ ಆ ಅಷ್ಟು ದಪ್ಪ ಒಲಿಗೆ ಇಕ್ಕಾಗುತ್ತೆ ನಾವು ಅಡಿಕೆ ಬೇಸ ಒಲಿಗೆ ಸೊಂಡಿಗೆಯ? ಎಲ್ಲ ಹಂಚದಪ್ಪ. ಬಾ 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 ಹ್ಞೂ ಅಡಿಕೆ ಬೇಸ ಕೊಳಗದಲ್ಲೇ ಮಾಡಿ ನೋಡಿ. ನಮ್ಮ ಋಷಿ ಹೇಳ್ತಾವನೆ ಅಲ್ಲಿ ಕಾಣ್ತಾವಲ್ಲ ಅಡಿಕೆ ಕೊಳಗ, ಎಲ್ಲಿ ಗೊತ್ತಾಗೋ ಇಲ್ಲಿ ಈ ಕೊಳಗದಲ್ಲಿ ಮಾಡಿ ಎಲ್ಲರಿಗೂ ಹಂಚೋದು ಅಂತ ಹೇಳ್ತಾ ಐತಿ. ಕದ ಹಾಕ್ಕೊಂಡ್ರಿ ತಡೀರಿ, ನಾನು ಹೆಂಗೆ ಹತ್ತಿಸ್ತೀಯ? ಶಕ್ತಿಮಾನ್ ಅನ್ನಂಗೆ ಬಿಗೆ ನಿಂತ ರಿಶು. ಬೀಳಲ್ಲ. ಬೀಳಲ್ಲ, ನೀನು ಹುಷಾರಾಗತ್ತು. ಆ ಕಡೆಗೆ ಐತೆ ತಪ್ಲೆ ಕಾಣ್ತಾ ಆಯ್ತಾ? ಅದು ವೆಯ್ಟ್ ಐತೆ. ವೆಯ್ಟ್ ಐತೆ ಮ್ಯಾಕ್ ಹೋಗಿ ಫಸ್ಟ್ ಹೇಳ್ತಾ. ಪೂರ್ತಿ ಹತ್ತಮ್ಮ. ಅದೇ ಹತ್ತುತ್ತೀನಿ ತಾವು. ಹಾಂ ಇಲ್ಲ ಇನ್ನೊಂದು ಏನಾದ್ರು ಇದ್ದು. ಹತ್ತು ಅದ್ರೊಳಗೆ ಏನಾರ ಇದ್ರೆ ತೆಗೆದಿಕ್ಬಿಟ್ಟು ತಕ್ಕೊಡು. ಏನೂ ಇಲ್ಲ. ಸರಿ ಆಯ್ತಾ? ಹಾಂ ಬಿಡು ಬಿಡು ಕೈ. ಬಿಗೆ ಗಿಡ್ಕ ಯಾಕೆ ಏನು ಸುಸ್ತಾತ ಸೆಕೆ ಆತು? ಸೆಕೆ ಹಿಂಗೆ ಬೀಳೋಣ. ಕ್ಯಾಚ್ ಹಿಡ್ಕೊಳ್ರಿ. ನೆಗಿ ಕ್ಯಾಚ್ ಇಟ್. ಮ್ಯಾಚ್ ಇವತ್ತು ನೋಡ್ದೆ ಮ್ಯಾಚ್. ಬೆಳಿಗ್ಗೆ ನಮ್ಮ ಹುಡುಗನ ಒಂದೇ ಬಾರಿಗೆ ಔಟ್ ಮಾಡಿರಲ್ರಿ. ಯಾರು? ಸೂರ್ಯವಂಶನ? ಅಲ್ಲ ವೈಭವ್ ಸೂರ್ಯವಂಶ ಅವನೇ ತಾನೆ. ನಿಮ್ದು ಅಡಪ್ಗೆ ವೈಭವ್ ಫಿಕ್ಸು ಸೂರ್ಯವಂಶ. ತಗೊಂಬರ್ರಿ. ಈಗ ಅದಕ್ಕೆ ಸುಣ್ಣ ಬೂದಿ ಅಲ್ಲ, ಸುಣ್ಣ ಅಲ್ಲ, ಬೂದಿ ಸರ್ಪಿನ ಪುಡಿ ಸರ್ವನ ಒಲೆ ಮೇಲೆ ಇಕ್ಕೋದ್ರಿಂದ ಸಾಕಾಗ್ತೇನೆ ಇದು. ಅಷ್ಟಕ್ಕೆ ನೆನಾಕಿರೋದು ಬಾ, ಅಷ್ಟೇ ಬಿಡಲಿ. ಬೆಳಗ್ಗೆ 10 ಗಂಟೆ ಆಗುತ್ತೆ ಅವನು ಬಿಡೋದ್ರೊಳಗೆ. ಎಷ್ಟು ಕೆ ಜಿ ಹಿಡಿಯುತ್ತೆ? ಎಷ್ಟು ಕೆ ಜಿ ಹಿಡಿಯುತ್ತೆ? ನಾನು 2 ಸೇರಿ ಹಿಡಿಯುತ್ತೆ ಅಂತ ನೆನಾಕಿದ್ದೀನಪ್ಪ. ಹೌದಾ? ಹ್ಞೂ ಎಲ್ಲಿ ಒಲೆ ಇಕ್ಕಂಬ ಇಲ್ಲಿ. ಯಾಕೆ ಇನ್ನೊಂಚೂರು ಮುಂದಕ್ಕೆ ಬಂದ್ರಿ? ಸಾಕು ಬರೀ ಅಲ್ಲ ಇನ್ನೊಂಚೂರು ಹಿಂದಕ್ಕೆ ಹೋಗ್ಬೋದು. ಬೇಡ ಸಾಕು ಹಾಂ ಬೇಡ. ಅಲ್ಲ ಅಣಿಯ ಸ್ಯಾಂಡು ಅನ್ಸಂಡ್ ಥೋ ಧೂಳು ಇದು ನಿಧಾನಕ್ಕೆ ಅಲ್ವೇಂದ್ರಿ ಹಾಕೋದು ಬಟ್ಟೆಗಳ ಮೇಲೆಲ್ಲ ಓತು. ಅವತ್ತದು ಬೂದಿ ಎಲ್ಲ ಇರ್ತಲ್ಲ ಅದನ್ನೇ ಎತ್ತಿಕ್ಕಿದ್ರದ. ಬೂದಿ ತಕೊಂಡಿದ್ದೆ ಎಲ್ಲ ಒಂಚೂರು ಮ್ಯಾಗ್ಲು ಕಟ್ಟಿ ಮಿಕ್ಸ್ ಆಯ್ತಿ. ಬೂದಿ ತೆಗೆದು ಬರೀ ಮಳ್ಳ ಧೂಳು ಹೆಂಗೆ ಎದ್ದಾಳ್ತು ನೋಡು. ಸಾಕು, ನಾನು ಚೂರು ಅಗಲ ಮಾಡ್ರಿ ಸೌದೆ. ನಾನು ಒಂಚೂರು ಅದು ಬೂದಿ ಎಲ್ಲ ಸರ್ವಿ ನೀರು ಅಳತೆ ಮಾಡು ಏನ. ಒಂದು 25 ಲೀಟ್ರು, ಒಂದು ಸೇರ್ಗೆ 10 ಲೀಟ್ರು. ಸೇರ್ಗೆ ಒಂದು ಬಿನ್ಗೆ ಒಂದು 25-30 ಲೀಟ್ರ್ ಕಾಯಿಸ್ಕೊಳಣ. ಒಂದು 5 ಲೀಟ್ರ್ ತಕ್ಕೊಂಡ್ರೆ ಆಗುತ್ತೆ. ಓಸತಿ ಕರೆಕ್ಟಾಗಿತ್ತು 25 ಲೀಟ್ರು. ನಾನು ಆಮೇಲೆ ಇನ್ನೊಂದೆರಡು ಎಕ್ಸ್ಟ್ರಾ ಹಾಕಿದೆ, ಅದಕ್ಕೊಂಚೂರು ತೆಳಗಾತು ಅಲ್ವಾ. ತಕ್ಕೋಣ ಅಂತ ಈಗ ಬೇರೆನೇ ಇಕ್ಕನ 25 ಲೀಟ್ರ್ ಇಕ್ಕಂತ ಸುಮ್ಮನೆ. ಹಾಂ ನಾನೆಲ್ಲ ಹಿಡಿದ್ಮೇಲೆ ನೀನೇ ನಡೆಯೋದು. ಅದನ್ನ ಒಂಚೂರು ಇದನ್ನು ಬೂದಿನೂ ಇದನ್ನು ಸರಿಕೊಂಬತ್ತೀನಿ. ಮಾಡು ಬೇಡ. ಹ್ಞೂ ಅದು ಅಷ್ಟು ಬೆಳಗೈತಿ, ಬೆಳಗಕ್ಕಾಗಲ್ಲ ಆಮೇಲೆ. ಯಾರ್ದ ಫೋನು? ನಿಂದೇನ್ರಿ? ಅಲ್ಲ ಇದು ಅಗಲ ಸಾಕಾಗುತ್ತೆ ನೋಡು ಒಲೆ. ಓ ಸಾಕು ಹೇಳು. ಸ್ಟವ್ ಇನ್ನೆಷ್ಟ ಇರುತ್ತೆ ರೀ? ಸ್ಟವ್ ಮೇಲೆ ಆಯಲ್ವಾ? ಉರಿ ಈಚೆ ಗಡಿಕೆಲ್ಲ ಬರುತ್ತೆ ಹೇಳು. ಹಾಂ ಸರಿ. ಅದು ಬಿದ್ಬಿಟ್ಟೆ ಅಲ್ಲಿ. ನಾನೆಲ್ಲ ವಿಡಿಯೋ ಹಿಡಿಯೋ ಸ್ಟೈಲ್ ಏನೋ ಅದು ಅಂತಿದ್ದೆ. ಹಿಂಗೆ ಹಿಡಿಯೋಣ ಅಂತ ಬಂದು ಹಿಂಗೆ ಬಿದ್ದೋಗ್ಬಿಟ್ಟೆ. ಅದೇ ಹಿಂಗೆ ಹತ್ರದಿಂದ ಹಿಡ್ಕೊಂಬಂತ ಅಡೋಕ್ಕಾರಲ್ಲ, ಅದೇನೋ ಅಂತಾರೆ ಅದನ್ನ ಕ್ಯಾಂಡ್ಲ. ಯಾಕಿದು ಹಿಂಗೆ ಹಚ್ತಿರೋದು? ಇದು ಒಲೆ ಮೇಲೆ ಇಕ್ತೀನಲ್ಲ ಪಾಪ ಈಗ, ಅದಕ್ಕೆ ಬೆಳಗಕ್ಕೆ ಸುಲಭ ಆಗ್ಲಿ ಅಂತ ಬೂದಿನೂ ಸೋಪಿನ ಪುಡಿನೂ ಮಿಕ್ಸ್ ಮಾಡಿ ಸರುತ್ತಾ ಇದ್ದೀನಿ. ಹಂಗಾಗಿ ಮಾಡಿದ್ರೆ ಬೇಗ ಈಸಿಯಾಗಿ ಬೆಳ್ಕೋದು. ಬೂದಿ ಹಚ್ಚಿದ್ರೆ ಬೇಗ ಹೋಗೋದೆಲ್ಲ ನೀಟಾಗಿ ಅಂತ ಕಷ್ಟ ಆಗಲ್ಲ ಅಂತ. ಮಸಿ ನಿಲ್ಲಲ್ಲ, ಕ್ಲೀನ್ ಆಗುತ್ತೆ, ಬೆಳೆಬೇಕಾದ್ರೆ ಸ್ಟ್ರೈನ್ ಆಗಲ್ಲ ಅಂತ. ಈಗ ಒಲೆ ಹಚ್ಚ ಸೌದೆ ಸಾಂಬಾರ ನಡಿ ರಾತು ಈ ಥರ ಎಲ್ಲ ಸರ್ವಿಂಗ್ ಇಕ್ಕೋದು. ಅಲ್ಲಿ ನೋಡು, ಅಲ್ಲಿ ತೋರಿಸಿದ್ದೀನಿ, ಅಲ್ಲಿ ಅಲ್ಲೇ ಇದ್ದವು ಅಲ್ಲೇ. ಚಿಕ್ಕದಾತ ಒಲೆ ಇನ್ನು ಸ್ಟವ್ವಿಂದ ಎಷ್ಟಿರುತ್ತೆ ಅದ್ರ ತಳದಲ್ಲಿ ಹಿಂಗೆ ಹೋಗಲ್ವಾ? ಇದು ಯಾಕ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂತೈತೆ? ಈಗ ತೋರಿಸ್ ಬಾಯಿಲಿ. ದೋಸೆ ಚೆನ್ನಾಗಿ ಕಾಣಂಗ್ ಮಾಡು. ಇಡ್ಲಿ ಸರಿ ಥರ ಗಟ್ಟಿಗೆ ದೋಸೆಗೆ ಅದಕ್ಕೆ ರುಬ್ಕೊಬೇಕು. ಇವಾಗ ಆಗೈತೆ.
ಗ್ರೈಂಡ್ರಲ್ಲಿ ಸ್ವಲ್ಪ ಲೇಟೇ ಆಗೋದು, ಅದರಿಂದ ಈ ರೀತಿ ಎಲ್ಲದೂ ಒಂದೇ ಇಬ್ಬಿ ಇಷ್ಟೊತ್ತವರೆಗೂ 1/4 ಗಂಟೆ ಮೇಲಾಗಿದೆ ಗ್ರೈಂಡ್ರಲ್ಲಿ. ಈಗ ಇದನ್ನು ತೆಗೆದು ಇನ್ನೊಂದು ಇಬ್ಬಿ ಹಾಕಿ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಸಂಡಿಗೆಗೆ. ಅದಕ್ಕೆ ಎಲ್ಲದನ್ನು ರುಬ್ಕೊಬೇಕಷ್ಟೇ. ಬರ್ತಾಯಿದ್ದೀನಿ. ಏನದು? ನೀರು, ಬಿಸಿನೀರ ತಣ್ಣೀರು? ನೀರೆಯಾ? ಬಿಸಿಲು ನಮ್ಮ ಕೈಯಲ್ಲಿ ಅಲ್ಲಿಗೆ 2 ಸೇರು ಅಕ್ಕಿ ನೆನಾಕಿರೋದು. ಹ್ಞೂ, ಇಲ್ಲಿಗೆ 25 ಲೀಟ್ರ್ ಉಯ್ಬೇಕು ನೀರ. 25 ಲೀಟ್ರ? ಹ್ಞೂ, ಅಂದರೆ ಒಂದು ಸೇರು ಒಂದು ಬಿಂದಿಗೆ 10 ಲೀಟ್ರದ್ದು. ಹ್ಞೂ. ಅದ್ರಾಗ ಈಗ 25 ಲೀಟ್ರ್ ನೀರು ಉಯ್ಬೇಕು. 25 ಲೀಟ್ರು ಅಳತೆ ಮಾಡಿದ್ದಿದೆ ತಾನೆ ಕರೆಕ್ಟಾಗಿ? ಒಂದು 2 ಲೀಟ್ರ್ ಜಾಸ್ತಿ ಬಿಟ್ಟಿದ್ದೀನಿ. ಮಳ್ಳಿದ್ಮೇಲೆ ತಕ್ಕೊಂಡು ಹಾಂ ಹಾಂ ಬೇಕಾದ್ರೆ ಉರಿಕೊಳ್ಳಂಗೆ. ಹಾಂ, ಹಂಗೆ ಮಾಡಿ. ಉರಿಕೊಂಡಿದ್ರು ಮುಚ್ಚಳಕ್ಕೆ ಏನು ಇಲ್ಲಪ್ಪ. ಇದಕ್ಕೆ ಮುಚ್ಚಳ ತಂದಿಲ್ಲ. ಬ್ರೇಷನ್ ಎಲ್ಲ ಬ್ರೇಷನ್ ಮುಚ್ಬೋದು. ಹುಡಿಕೊಂಬತ್ತೀನಿ ತಡಿ. ಉರಿ ಇಕ್ಕೋಗಣ. ಹ್ಞೂ, ಉರಿ ಫಸ್ಟ್ ಮುಚ್ಚದ ಧೂಳು ಪಾಳು ಬೀಳ್ದಂಗೆ. ಹಾಂ, ಧೂಳು ಪಾಳು ಬೀಳ್ದಂಗೆ. ಸರಿ ಈ ಬಿಸಿಲಿಗೆ ದೆಬ್ಬೆನೆ ಎತ್ಕೊಂತಪ್ಪ ಮಗ. ಯಾಕವ ಈಗ ನೋಡು, ಇನ್ನು 2 ನಿಮಿಷಕ್ಕೆ ಎಲ್ಲವೂ ಎತ್ಕೊಂತವೆ. ಬಿಸಿಲು ಜಾಸ್ತಿ ಐತಲ್ಲ. ಏನಪ್ಪ ವಾಕ್ ಹೋಗ್ತೈತೇನ ನೋಡಡಿ. ಸಾಕು ಆಡಕೋಣ ಒತ್ತಿಗಂತೂ. ಸಾಕು ಬಿಡಕ್ಕೆ ಬೇಡ, ಒಯ್ಯಾವತ್ತೆ. ನಾನು ಅದನ್ನ ಇದ್ರ ಮ್ಯಾಗ ಹಾಕಿದ್ದೆ ಕಣೋ. ಅದ್ರ ಪಾಡಿಗೆ ಅದು ಆಗ್ತಿರುತ್ತೆ, ಇದ್ರ ಪಾಡಿಗೆ ನೀರು ತೋರಿಸಲ್ಲ ನೀನು. ಹೇಳಿ ಹೇಳಿ ಬಗ್ಗೆ ಕಾಯ್ತೆ ಅಂತಲ್ಲ ಅದು ಅಲ್ಲ ಹತ್ಕೊಳ್ಳೋಣ. ಹಂಗೆ ಇರಲಿ, ಇನ್ನು ಕಾಯಬೇಕು. ಈಗ ತೆಳ್ಳಗೆ ಮಾಡು, ಒಂಚೂರು ಗಂಟಿಲ್ದಂಗೆ. ಗಟ್ಟಿ ಬೀಳಬಾರ್ದು, ಗಂಟಾಗ್ಬಿಡುತ್ತೆ. ದೋಸೆ ಸರಿಗಿನ ತೆಳ್ಳಗೆ ಮಾಡಿದರೆ ಇನ್ನೇನು ಆ ನೀರು ಅಳತೆ ಅಲ್ಲೇ ಇರುತ್ತೆ. 25 ನೀರು ಅಳತೆ, 25 ಲೀಟ್ರ್ ನೀರು ಅಳತೆ ಎಲ್ಲ ಮಾಡ್ಕೊಬೇಕು. ಸುಮ್ಮನೆ ಎಷ್ಟೋ ನೀರು ಇಬಾರ್ದು, ಸರಿಯಾ? ಹ್ಞೂ ಅಷ್ಟಿರಲಿ. ಬೀಳೋಕ್ಕೆ ಅಲ್ಲಿ ಕೈ ಆಡ್ಕೊಂಡು ಉಯ್ದ್ರಾತೆ. ಮಳ್ತೈತೆ ನೋಡ್ತೀನಿ ತಡಿ. ಈಗಿನ್ನೂ ಹೊಗೆ ಹೊಡ್ತೈತೆ ಮಳ್ಳಿ, ಸರಿನಾ? ಆಗಲೇ ಉಪ್ಪಿಗ್ಲಿ ಹಾಕಣ. ಕಾಯಿಗ್ಲಿ ಹಾಕು, ಕರಗಬೇಕಲ್ಲ. ಕರಗಬೇಕಲ್ಲ. ಎಷ್ಟು ಹಾಕಿನಿ ಉಪ್ಪ? ಸೇರ್ಗೊಂದು ಹಿಡಿಯಂಗೆ ಹಾಕು, ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಹಾಕಿದಾಗುತ್ತೆ. 1 2 ಸಾಕು ಬಿಡು. ಸ್ವಲ್ಪ ಸಾಕ ರೆಡಿ. ಇನ್ನೂ ಮಾಡಬೇಕು. ಏನು ಇಷ್ಟ ತಕ್ಕನ ಮಾಡುತ್ತೆ. ಮಾಡಬೇಕಲ್ಲ. ಇಷ್ಟೊತ್ತಿಗೆ ಯಾವಾಗಲೂ ಕಾದು ಇರೋದು. ಸೌದೆ ಕಾವು ಕಮ್ಮಿನೇನ್ರಿ ಸೌದೆದು. ಗ್ಯಾಸ್ ಒಲಿ ಇಷ್ಟೇ ಅಲ್ವಾ? ಇಷ್ಟೇ ಆಗಲ್ಲ ಅದು. ಸುತ್ತ ಹೊಗೆ ಹೋಗಕ್ಕೆ ಗ್ಯಾಪ್ ಬೇಕು. ಕಾವು ಜಾಸ್ತಿ ನುಗ್ಗುತ್ ಕಣೆ ಬೆಂಕಿ. ಇದ್ರಲ್ಲಿ ನುಗ್ಗಲ್ಲ. ಇದರಲ್ಲಿ ನುಗ್ಗುತ್ತೆ, ಅದ್ರಲ್ಲಿ ನುಗ್ಗಲ್ಲ. ಅದ್ರಲ್ಲಿ ನುಗ್ಗುತ್ತೆ, ಇದ್ರಲ್ಲಿ ನುಗ್ಗಲ್ಲ. ಅಯ್ಯೋ ಏನೋ ಕಾದಿಲ್ಲ. ಯಪ್ಪ ಇದ್ರಿಗೆ ಮಾಡ್ತೈತೆ. ಅಯ್ಯಪ್ಪ ನಾನು ಹೇಳ್ದೆ, ಅವ್ಳು ಕೇಳ್ತಾಳ ಮಾಡ್ತಾ ಇಟ್ಕಣಿ ಅಂತ. ನೋಡು ಯಪ್ಪ ಎಷ್ಟು ಗ್ಯಾಸ್ ಹೋಗುತ್ತೆ. ನಾನು ಹೇಳಿದ್ದು ಇನ್ನು ಬಿಟ್ಲು ಕಣ್ರಿ. ಈಗ ಹಾಕ್ತೀಯಾ? ನೀರು ತೆಗಿಬೇಕೇನೆ. ನಿಂದು ತೆಗಿ, ಇನ್ನೊಂದ್ಸರಿ ತೆಗಿತೀನಿ ಬೇಕಾರೆ. ಹಾಕಣ ಇನ್ನೊಂದ್ಸರಿ ಬೇಕಾರೆ. ಹಾಕು. ಏನು ಆಗಲ್ಲ, ಹಾಕಣ. ಇಟ್ಕೊಂಡು ಸಾಕು, ಅಷ್ಟಾಗಿ ಸಾಕು. ಒಂದೇ ಸಮಕ್ಕೆ ಉಚ್ಚಿಸ್ಕೊಂಡು ಆಮೇಲೆ ಹಾಕಣ. ಹಾಕ್ಕೊಂಬೋದು ಹೇಳಿ. ಅದೇನು ಹಿಂಗೆ ಸಣ್ಣ ಬಿಡು, ಇನ್ನೂ ಸಣ್ಣ ಬಿಡು. ಇಲ್ಲ ಹೇಳು. ಈಗ ನಾನು ಕೈ ಆಡ್ತಿರ್ತೀನಲ್ರಿ, ಕೈ ಆಡೋದು ನಿಲ್ಲಿಸ್ಬಾರ್ದು ಅಷ್ಟೇ. ತಡಿ. ಇಲ್ದಂಗೆ ಆಗ್ತಾಳೆ ಈಗ ಎಲ್ಲದು ಬಿತ್ತಾ? ಇವತ್ತು ಬಿಸಿನೀರು ಹಾಕಿ ತೊಳೆದಾಕು. ಯಪ್ಪ ಕಣ್ಣೆ ಬಿಡೋಕ್ಕಾಗ್ತಿಲ್ಲ. ಈಗ ಉರಿ ಕಮ್ಮಿ ಮಾಡಬೇಕು ರೀ. ಯಾಕೆ ಈಗ ಉರಿ ಕಮ್ಮಿ ಮಾಡು. ತಳ ಒತ್ತಿ ಬಿಡುತ್ತೆ ನೋಡಿ. ಗಟ್ಟಿಗಾತು, ಎಷ್ಟು ಬೇಗ ಆಯ್ತು. ಇನ್ನೊಂಚೂರು ಗಟ್ಟಿಗಾಗುತ್ತೆ. ಈಗ ಬಿಸಿನೀರು ಬೇಕೇ ಬೇಕು, ಸರಿನಾ? ಒಂದೇ ಒಂದು ಉರ್ಸು ಸಣ್ಣಗೆ ನೀರು ಹಾಕ. ನೀರು ಹಾಕ. ದಬ್ರಿ ತೊಳೆದು ಇವು
ಓಸತಿ ಇನ್ನೂ ತುಂಬ ಆಗ್ಬಿಟ್ಟಿತ್ತು. ಯಾಕವ್ವ ಇದೆಲ್ಲ ಕಣಪ್ಪ ಇದೇ ತಪ್ಪಲೆ ವಿಡಿಯೋದಲ್ಲಿ ನೋಡು. ಹೌದಾ ನೀನೇ ತುಂಬ ಇನ್ನೇನು ಜೀರಿಗೆ ಏನು ಬೇಡ, ಜೀರಿಗೆ ಖಾರ ಅವೆಲ್ಲ ಹಾಕಿರೆ ಪಾಯಸದ ಜೊತೆ ತಿನ್ನೋಕ್ಕಾಗಲ್ಲ. ಬರೀ ಉಪ್ಪು ಅಕ್ಕಿ ರುಬ್ಬಿದ್ದು ಅಷ್ಟೇ ಹಾಕೋದು. ಬೇಕು ಅಂತಾರೆ ಒಬ್ರು ಒಂದೊಂದು ಚಿಟಿಕೆ ಸೋಡಾ ಹಾಕ್ಕೊಂತಾರೆ, ಅದನ್ನು ಬೇಕಾದ್ರೆ ಹಾಕಿದ್ರೆ ಏನು ವ್ಯತ್ಯಾಸ ಆಗಲ್ಲ. ನಾನು ತುಂಬ ಸ್ಮೂತಾಗಿ ಬೇಕು ಅಂದರೂ ಒಂದು 1/4 ಸ್ಪೂನು ಅರ್ಧ ಸ್ಪೂನು ಸೋಡಾ ಹಾಕ್ಬಹುದು. ಸರಿ, ನಾನು ಜೀರಿಗೆ ಆ ಥರ ರುಬ್ಬಿ ಹಾಕಿದ್ದು ಎಲ್ಲ ಏನೂ ಆಗ್ತಾಯಿಲ್ಲ, ಪ್ಲೈನ್ ಸೊಂಡಿಗೆ. ಕಣ್ಣು ಬಿಡಕ್ಕಾಗ್ತಾ ಇಲ್ಲ. ನೀರು ಎತ್ತು ಫಸ್ಟು. ಈಗ ಬೆಂದೈತೆ ಏನು ಟೆಸ್ಟ್ ಮಾಡೋದು ಹೇಳ್ತೀನಿ. ಕೈಗೆ ಎತ್ಕೊಳ್ಳ ಮೇಲೆ ಅದು ನಿಂಗೆ ಮುಟ್ಟು ತಡಿ ತೋರಿಸ್ತೀನಿ. ಈಗ ತಣ್ಣೀರು ಎತ್ಕೊಂಡು ಹಿಂಗೆ ಮುಟ್ಟಿದ್ರೆ ಕೈ ಗಂಟು ತೋರ್ಸು. ಕೈ ಅಂಗೈಯಲ್ಲಿ ಅದಕ್ಕೆ ತೋರಿಸ್ಲಿಲ್ಲ. ಇನ್ನು ಬೇಯ್ಬೇಕು ನೀರು ಹಾಕ್ಸ್ತಾ ಇಲ್ಲ. ಬೇಯ್ಬೇಕು ಇನ್ನು. ನೀನೇ ತೋರಿಸಲ್ಲ ಎಲ್ಲಿ ಹೊಡಿತೈತ್ರಿ ಗುಳ್ಳೆ? ಇನ್ನು ಹೊಡೆದಿಲ್ಲ, ಹೊಡಿಬೇಕು ಅಂತ ಹೇಳಿದ್ದು. ತಳೆ ಹೊತ್ತಿದಾಗ ಬಡ್ಡೆದ ಮದಿದೆ ಎದ್ದಳುತ್ತೆ. ಇನ್ನು ಗುಳ್ಳು ಹೊಡಿತಾ ಇಲ್ವಾ? ಈ ಗುಳ್ಳು ಹೊಡಿಯೋ ತಕ್ಕನ ಉರಿ ಇಕ್ಕದ ಇಲ್ಲ ಇರೋ ಉರಿಲೇ ಆಗುತ್ತೆ. ಸಣ್ಣ ಉರಿಲೇ ಉರಿ ತೋರಿಸ್ರಿ. ಉರಿಯ ಸಣ್ಣ ಉರಿಲಿ ಬೇಯಿಸ್ಬೇಕು, ಉರಿ ಇಷ್ಟೇ ಇರಬೇಕು. ಈ ಗುಳ್ಳು ಹೊಡಿಯೋ ತಕ್ಕನ ಕೈ ಆಡ್ತಲೇ ಇರಬೇಕು. ಕೈ ಮಾತ್ರ ಬಿಡಂಗೇ ಇಲ್ಲ. ಕೈ ಬಿಟ್ರೆ ತಳ ಒತ್ತು ಜಾಸ್ತಿ ಆಯ್ತು ಉರಿ. ಇದು ಕಾವೈತೆ, ಹೇಳ್ರಿ. ಒಲೆ ಕಾವೈತೆ. ಕೈ ಆಡೋದು ಮಾತ್ರ ಬಿಡಬಾರ್ದು ಕಣ್ರಿ. ಚೆನ್ನಾಗಿ ಕೈ ಆಡ್ಬೇಕು ಒಟ್ಟಿನಾಗೆ. ಅದೇ ಅಪ್ಪ, ಅದೇ ತಪ್ಪು ಮಾಡೋದು. ಬೇಯಲೇಬೇಕು ಮೈನು. ಬೆಂದೈತೆ ಈಗ ಟೆಸ್ಟ್ ಮಾಡ್ತೀನಿ ಕಣ್ರಿ. ಚೆಕ್ ಮಾಡಿ. ಕುದೀತೈತೆ. ಎಲ್ಲಿ ಗುಳ್ಳು ಅಷ್ಟೇ ಮಳ್ಳ ಥರ ಆಗ್ತೈತೆ. ಈಗ ತಣ್ಣಿ ಹೆಂಗ್ ಗೊತ್ತಾ ಟೆಸ್ಟ್ ಮಾಡೋದು? ತಣ್ಣೀರಿಗೆ ಕೈ ಅಡ್ಡಿ ಹಿಂಗೆ ಬೆಂದೈತಿ. ಈಗ ಎಲ್ಲಿ ಇನ್ನೊಂದ್ಸತಿ ವಿಡಿಯೋ ಕರೆಕ್ಟಾಗಿ ಬನ್ನಿ. ರೆಡಿ 1 2 3. ನಾನು ಹೇಳ್ದಲ್ಲ ಹಿಂಗೆ ತಣ್ಣೀರಿಗೆ ಫುಲ್ ಕೈ ನೆನೆಸ್ಕೊಂಡು ಹಿಟ್ಟನ್ನ ಹಿಂಗೆ ಮುಟ್ಟಿರೆ ಕೈಗೆ ಅಂಟ್ಕೊಂಬಾರ್ದು. ಸರಿನಾ? ಈಗ ಬೆಂದೈತಿ ಸಾಕು. ಈಗ ಇನ್ನ ಬೆಳಕರಿಯೋ ತನಕ ಈಗ ಉರಿ ಆಫ್ ಮಾಡ್ಬೇಕಾ? ತಡಿ. ಉರಿ ಆಫ್ ಮಾಡಬೇಕು. ಆಫ್ ಮಾಡಿ. ಈಗ ಬರ್ರಿಲಿ ಈಗ ತೋರಿಸ್ತೀನಿ ಬರ್ರಿ. ನಡಿಲ್ಲ ಇಲ್ಲಿ ಹಿಂಗೆ ಕುದಿತಾ ಇತ್ತಲ್ಲ, ಈಗ ಬೆಂದೈತಿ. ಇಲ್ಲಿ ಮಳ್ತಾ ಐತೆ ನೋಡಿ ಈ ಸೈಡ್. ಈಗ ಸರಿ. ಇದು ಮೇಯ್ನು ಇದ್ರಲ್ಲಿ ಸರಿ ಮೇಯ್ನ್ ಇರೋದೇ ಸರಿ ಚೆನ್ನಾಗಿ ಬೇಯಬೇಕು. ಬೆಂದಿಲ್ಲ ಅಂದರೆ ಸಣ್ಣಗೆ ಚೆನ್ನಾಗಿ ಬರಲ್ಲ, ನೀರಾಗಿ ಹೊರದೋಗುತ್ತೆ. ಚೆನ್ನಾಗಿ ಬೇಯಿಸ್ಬೇಕು. ಈಗ ತೋರಿಸಿನಲ್ಲ ಆಗೋದಕ್ಕೆ ಬೇಯಿಸ್ಬೇಕು. ಈಗ ಉರಿನ ಫುಲ್ ಆಫ್ ಮಾಡಬೇಕು. ಆಫ್ ಮಾಡಿ. ಆಫ್ ಮಾಡಿ. ಈಗ ಸಾಕು. ಇರೋ ಕಾವಲೆ ಇನ್ನೆಲ್ಲ ಆಗುತ್ತೆ. ಉರಿ ಎಲ್ಲ ಆಫ್ ಮಾಡಬೇಕು. ಸರಿನಾ? ಇಲ್ಲಿಗೆ ಸದ್ಯಕ್ಕೆ ಸದ್ಯಕ್ಕೆ ಇಲ್ಲಿಗೆ ಬ್ಯಾಟರಿನ ಕೆಲಸ ಮುಗೀತು. ಈಗ ಬಾಯಿ ಮುಚ್ಚಿಬಿಟ್ಟು ಇನ್ನು ಬೆಳಕರಿಯೋ ತಕ್ಕನ ಏನು ಮಾಡೋಂಗಿಲ್ಲ. ಬೆಳಗ್ಗೆ ಆದಮೇಲೆ ಸಂಡಿಗೆ ತಗೊಂಡಾಗಲ್ಲ ಬ್ಯಾಟರ್ ಹಿಟ್ಟು ಸಂಡಿಗೆ ಹಿಟ್ಟು ತಗೊಂಡೋಗಿ ಬಿಸಿಲಿಗೆ ಬಿಡಬೇಕು. ಬೆಂದಿರೋದು ಹಿಟ್ಟು ಅನ್ನು. ಸಂಡಿಗೆ ಹಿಟ್ಟೆ ರೆಡಿಯಾಗಿರೋ ಸಂಡಿಗೆ. ಇಂಗ್ಲೀಷ್ ಬರೀ ಹೇಳ್ತೀಯ, ಅದೇನೋ ಬ್ಯಾಟ್ರಿ ಅಂತ. ಬ್ಯಾಟರ್ ಸಂಡಿಗೆ ಬ್ಯಾಟರು, ಇಡ್ಲಿ ಬ್ಯಾಟರು, ದೋಸೆ ಬ್ಯಾಟರು. ಅಂದ್ರೆ ಯಾರ ಕಮೆಂಟ್ ಮಾಡಿದ್ರು ಅಚ್ಚುಕಟ್ಟಾಗೆ ಸರಿ ಅಂತಲೋ ಇಟ್ಟು ಅಂತಲೋ ಅಂದಿ ಮೇಡಮ್. ಅದ್ಯಾಕೆ ಇಲ್ದು ಶೋಕಿ ಬ್ಯಾಟ್ರು ಅಂತೀರಾ ಅಂತ, ಬ್ಯಾಟರ್ ಅಂತೀರಾ ಅಂತ. ಏನೋ ಅದು ರೂಢಿ ಆಗೈತೆ ಬಂತು ಅಂದೆ. ಅದೇ ಶೋಕಿ ಅಲ್ಲ, ಹೋಗ್ಲಿ. ಅವ್ರು ನೋಡಿ ಸರಿ ಸಂಡಿಗೆ ಇಟ್ಟು ಸಂಡಿಗೆ ಸರಿ ಸಂಡಿಗೆ ಇಟ್ಟು ಅನ್ನು ಅಷ್ಟೇ. ಈಗ ಹಂಗಾಗುತ್ತೆ. ಕನ್ನಡದಲ್ಲಿ ಹೇಳಕ್ ಹೋದ್ರೆ ಸರಿ ಅನ್ನೋದೋ ಇಟ್ಟು ಅನ್ನೋದೋ ಅನ್ನಂಗೆ. ಸರಿ. ಈಗ ಒಟ್ಟಿನ ಸಂಡಿಗೆ ಬಿಡೋಕ್ಕೆ ಹಿಟ್ಟು ರೆಡಿ ಆಗೈತೆ. ಇದನ್ನ ಬೆಳಿಗ್ಗೆ ತಗೊಂಡೋಗಿ ಮೋಲ್ಡ್ ಮೇಲೆ ಬಿಡಬೇಕು. ಈಗ ಸದ್ಯಕ್ಕೆ ಇದನ್ನ ಕ್ಲೋಸ್ ಮಾಡ್ತೀನಿ. ಇನ್ನು ಬೆಳಿಗ್ಗೆ ತಕ್ಕ ಇದು ಮಾತಾಡ್ಸಂಗಿಲ್ಲ. ಈಗ ಉರಿ ಇನ್ನೊಂಚೂರು ತೆಗಿದ್ದಿಲ್ಲ ನೀನು? ತೆಗಿತೀನಿ. ಆಫ್ ಮಾಡ್ತೀನಿ ಸಾಕು. ಇದನ್ನ ಆಫ್ ಮಾಡಿ ಉರಿ ಫುಲ್ ಆಫ್ ಮಾಡಿ ಬಾಯಿ ಮುಚ್ಚಿ ಬಿಟ್ಬಿಡೋದು ಕೈಯ ಅಷ್ಟೇ. ಯಾವ ಅದಕ್ಕಾಯ್ತೆ ಅಂತ ತೋರಿಸ್ತೀನಿ. ಈಗ ಇವು ಅದಕ್ಕಾಯ್ತಾ ಬೆಳಗ್ಗೆ ಅಷ್ಟೊತ್ತಿಗೆ ಕೈಯಲ್ಲಿ ಬಿಡಂಗೆ ಆಗಿರುತ್ತೆ. ಈಗ ಅದಕ್ಕೆ ಸಂಡಿಗೆ ರೆಡಿ ಮಾಡ್ಕೊಬೇಕು. ಸರಿಯಾ? ಬಂದ್ ಕರೋ ವಿಡಿಯೋ. ಅದೇನು ಗುಳಿ ಒಲೆ ಆಗುತ್ತೆ ನೀವು. ಚೆನ್ನಾಗಿ ಬಂದೈತೆ ಅಂತ ಇದ್ದೀರಾ? ಹಂಗಾರ ಆಗಲಿ ಇದಕ್ಕೊಂಚೂರು ದೃಷ್ಟಿನಾರ ತೆಗ್ದಾಕವ. ತೆಗ್ದಾಕನ? ತೆಗ್ದಾಕ.
ಅದಕ್ಕೆ ಓಸತಿ ಯಾಕವ್ವ ಚೆನ್ನಾಗ್ ಬಂದಿತ್ತು ಅಂತ ಬಿಡಕೋದು, ಹಾಂ ಯಾಕೆ ಬಿಟ್ಟ ಮೇಲೆ ಸೊಂಡಿಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ, ಹೌದಾ ದೃಷ್ಟಿ ಆಗಿತ್ತು ಅಂತ ಆಮೇಲೆ ಅಂದ್ಕೊಂಡು ನೋಡಿ. 3 ಮೆಣಸಿನ್ಕಾಯಿ, ಏನೇನು ಮೆಣಸಿನ್ಕಾಯಿ, ಹಂಚಿಗಡ್ಡಿ, ಉಪ್ಪು, ಇದು ನೀವುಳಿಸಿ ಒಲೆ ಒಳಗೆ ಹಾಕ್ತೀನಿ. ಹಾಕು ಹ್ಞೂ ಯಾಕೆ ಅಂತಂದ್ರೆ ನಮ್ಮ ದೃಷ್ಟಿನೇ ಆಗೈತೆ, ಎಲ್ಲ ಚೆನ್ನಾಗಿ ಬಂದೈತೆ ಅಂತ. ಸೊಂಡಿಗೆ ಚೆನ್ನಾಗಿರ್ಬೇಕಲ್ವ. ಆಮೇಲೆ ವಿಡಿಯೋ ನೋಡಿ ನೀವು ಕೂಡ ಯಾರು ದೃಷ್ಟಿ ಹಾಕ್ಬೇಡಿ ಸೊಂಡಿಗೆ ಮೇಲೆ, ಸೊಂಡಿಗೆ ಸರಿ ಮೇಲೆ ಇಷ್ಟೊಂದು ಥರ ಮಾಡ್ಯವ್ರೆ ಅಂತ. ಅದಕ್ಕೋಸ್ಕರ ನಿಮಗೂ ಸೇರಿಸಿ ದೃಷ್ಟಿ ತೆಗಿತಾ ಇದ್ದೀನಿ. ನಿಮ್ಮ ಕಣ್ಣು, ನಮ್ಮ ಕಣ್ಣು, ಎಲ್ಲಾರ ಕಣ್ಣು ಹೋಯ್ ಬಿಡ್ಲಿ, ಸೊಂಡಿಗೆ ಚೆನ್ನಾಗಿ ಬರಲಿ. ನಮ್ಮ ಸೊಂಡಿಗೆ ಮೇಲೆ ನೀವು ಕೂಡ ಕಣ್ಣು ಹಾಕ್ಬೇಡಿ. ನಿಮ್ಮ ಕಣ್ಣು ದೃಷ್ಟಿ, ನಿಮ್ಮ ಕಣ್ಣು ದೃಷ್ಟಿ, ನಿಮ್ಮ ಕಣ್ಣು ದೃಷ್ಟಿ, ಹಾಗೆ ನಮ್ಮ ಕಣ್ಣು ದೃಷ್ಟಿ, ಎಲ್ಲ ಕಣ್ಣು ದೃಷ್ಟಿ ಹೋಗಿ ಸೊಂಡಿಗೆ ಚೆನ್ನಾಗಿ ಬರಲಿ. ಥೂ 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 ದೃಷ್ಟಿ ತೆಗಿತೀನಿ. ಟೆರೆಸ್ಗೆ ಹೋಗ್ತಾ ಇದ್ದೀನಿ. ಹೋದನೇ ವರ್ಷ ಹಂಗೆ ಬಿಟ್ಬಿಟ್ಟು ಸೊಂಡಿಗೆ ಬಿಡಬೇಕಾದ್ರಿ ಆ ಮಣ್ಣು ಧೂಳು ಎಲ್ಲ ಹಂಗೆ ಇತ್ತು, ಗಲೀಜು. ಅದು ಗಾಳಿಗೆ ಬರುತ್ತೆ, ಅಂದರೆ ಸೀರೆಗಳ ಮೇಲೆ ಬಿಟ್ಟಿರ್ತೀವಲ್ಲ. ಇದು ಏರೋಪ್ಲೇನ್ ಹತ್ತಿದಂಗೆ ಐತೆ ನಮ್ಮ ಮನೆ ಸಿಟ್ಔಟ್ ಅಲ್ಲ, ಮ್ಯಾಗಡೆ ಫ್ಲೋರ್ಗೆ ಹೋಗೋ ಏಣಿ. ನಿಮಗೆ ತೋರಿಸ್ತೀನಿ ತಡ್ರಿ ಆ ಕಡೆಯಿಂದ. ಏರೋಪ್ಲೇನ್ಗೂ ಚೆನ್ನಾಗೇ ಹತ್ಬೋದು, ಇದಕ್ಕೆ ಮಾತ್ರ ಅಷ್ಟು ಕಷ್ಟ. ಅದನ್ನು ಒಂಚೂರು ವಾಶ್ ಮಾಡೋಣ ಅಂತ ನೋಡಿ ಹೆಂಗೈತೆ. ಇದ್ರ ಮ್ಯಾಕೆ ಹೆಂಗೆ ಹತ್ತಕ್ಕಾಗುತ್ತೆ, ಪೂರ್ತಿ ಕಡ್ದು. ಈಗ ಬೆಳಗ್ಗೆ ಸೊಂಡಿಗೆ ಹಿಡ್ಕೊಂಡು ಹತ್ತೋದೇ ಕಷ್ಟ. ಸೊಂಡಿಗೆ ಇಟ್ಟ ಹೆಂಗೈತೆ ನೋಡೋಣ ಅಂತ ಬಂದೆ. ಗಲೀಜಾಗಿದ್ರೆ ತೊಳೆಯೋಣ ಅಂತ. ಧೂಳೆಲ್ಲ ಆಗಿರುತ್ತಲ್ಲ, ಏನು ಅಂಥ ಗಲೀಜಾಗಿಲ್ಲ. ಹೆಂಗಾರಾಗಲಿ 1-2 ಬಕೆಟಲ್ಲಿ ಇಲ್ಲೇ ನೀರು ಬರ್ತವೆ, ನೀರು ಹಿಡ್ದು ತೊಳೆಯ್ತೀನಿ. ಅದು ಧೂಳೆಲ್ಲ ಸೊಂಡಿಗೆ ಮೇಲೆ ಬರುತ್ತೆ ಬಿಡ. ಧೂಳೆಲ್ಲ ನೋಡಿ. ಹೋದನೇ ಸರಿ ಏನಾಯ್ತು ಅಂದರೆ, ನಾವು ಬರೀ ಸೀರೆ ಹಾಕಿಬಿಟ್ಟಿದ್ವಿ. ಸೀರೆ ಮೇಲೆ ಸೊಂಡಿಗೆ ಬಿಡ್ತಿದ್ದಂಗೆ ಆ ನೀರಿನ ಅಂಶ ಎಲ್ಲ ನೆಲಕ್ಕೆ ಕೂತ್ಕೊಂಡು ಸಿಮೆಂಟ್ ಎಲ್ಲ ಎದ್ದು ಬಂದು ಸೊಂಡಿಗೆಗೆಲ್ಲ ಅಂಟ್ಕೊಂಡಿತ್ತು. ಅದರಿಂದ ಸೊಂಡಿಗೆ ವೇಸ್ಟ್ ಆಯಿತು. ಈ ವರ್ಷ ಅದಕ್ಕೋಸ್ಕರ ಟಾರ್ಪಲ್ ಹಾಕಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ನಮ್ಮೂರು ಯಾವ ರೀತಿ ಕಾಣಿಸ್ತಾ ಇದೆ. 6:30. ಈಗೊಂದು ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. ನಮ್ಮೂರು ತಿಪ್ಪೂರು. ನಮ್ಮೂರಲ್ಲಿ ಎಲ್ಲಿ ನೋಡಿದ್ರು ಮೋಲ್ಡ್ ಮನೆಗಳೇ. ಸಂಜೆ ಒಂದು ನೋಟ, ನಮ್ಮೂರಿನ ಸಂಜೆ ನೋಟ ನೋಡಿ. ಎಲ್ಲ ಮೋಲ್ಡ್ ಮನೆಗಳೇ ಕಾಣೋದು. ಎಲ್ಲ ಅಲ್ಲೊಂದು ಇಲ್ಲೊಂದು ಅಂದರೆ ಅದರಲ್ಲೇನು ವಾಸ ಇಲ್ಲ. ಹೆಂಚಿನ ಮನೆಗಳಲ್ಲಿ, ಹೆಂಚಿನ ಮನೆಗಳು ಅಲ್ಲೇನು ವಾಸ ಇಲ್ಲ. ಬೇರೆ ಬೇರೆ ಮನೆ ಕಟ್ಕೊಂಡು ತೋಟಕ್ಕೆಲ್ಲ ಹೋಗಿದ್ದಾರೆ. ಆದರೆ ಮಧ್ಯೆ ಮಧ್ಯೆ ಹಳೆ ಮನೆಗಳು ಹಂಗೆ ಉಳ್ಕೊಂಡೆ. ಇದು ಗ್ರೀನ್ದು ನಮ್ಮ ನಾದಿನಿ ಮನೆ ಅಂತ ಯಾವಾಗಲೂ ಹೇಳಿದ್ದೀನಿ. ಅಲ್ಲಿ ಬ್ಲೂ ಕಲರ್ ಕಾಣೋದು ನೋಡಿ, ಇದು ನಮ್ಮ ನಾದಿನಿ ಮನೆ. ಅದು ನಮ್ಮ ಅತ್ತೆ ಬಂದರು ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅದು ನಮ್ಮ ನಾದಿನಿ ಮನೆ. ನಮ್ಮ ಅತ್ತೆ ಹೋಗ್ತಾ ಇದ್ದಾರೆ ಈಗ. ಅದು ಬ್ಲೂ ಕಲರ್ ಕಾಣೋದು ರೇಖಾ ಅವ್ರ ಮನೆ. ಈಗ ನೀರು ತುಂಬೈತೆ, ತೊಳೆದು ಬಿಡೋಣ. ನೋಡಿದೆ ಏನು ಇಲ್ಲವೇನೋ ಧೂಳು ಅನ್ನಿಸ್ತಿತ್ತು. ಈಗ ನೋಡಲ್ಲಿ ಹೆಂಗೆ ಕಾಣಿಸುತ್ತಿತ್ತು. ಅದೇ ಹೆಂಗೋ ಮೋಲ್ಡ್ ಪುಣ್ಯ ಮಾಡಿದ್ದೀನಿ. ಹೆಂಗೋ ನನಗೂ ನೀರು ಹಾಕಿ ತೊಳಿತಾವ್ರೆ ಅನ್ಕೊಂತೈತಿ. ನನಗೂ ಒಂದು ಕಾಲ ಅಂತ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನೋಂಗೆ ಮೋಲ್ಡ್ಗೂ ನನಗೂ ಒಂದು ಕಾಲ ಅಂತ. ಹಿಂಗೆಲ್ಲದನ್ನೂ ವಾಶ್ ಮಾಡಬೇಕು. ಕತ್ಲೆ ಆಗ್ತಾಯಿದೆ. ಇನ್ನು ಹಾಗೇನೆ ಹೇಳಿನಲ್ಲ, ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಕೆಳಗಡೆ ಹೋಗ್ತೀವಿ. ಫೈನಲ್ಲಾಗಿ ಈ ರೀತಿ ಎಲ್ಲ ಕ್ಲೀನ್ ಆಯಿತು. ಅವನ್ನ ಕೀನಲ್ಲಿ ತೆಗಿಬೋದು. ಕೀ ಯಾವ ನನ್ನ ಮಗ? ಬತ್ತೀನಿ. ನಡಿ ಈಗ ಆಯ್ತು. ಈಗ ಒಣಕಣತ್ತೆ ಬೆಳಗ್ಗೆಗೆ. ಕ್ಲೀನ್ ಆಗೈತೆ ನೋಡಿ. ಈಗ ಸೊಂಡಿಗೆ ಬಿಡಕ್ಕೆ ರೆಡಿ ಆಗೈತೆ. ಸಜ್ಜಾಗಿದೆ. ನಾಟಕ ಆಡೋಕೆ ವೇದಿಕೆ ಏನು ನಾಟಕ ಆಡೋದನ್ನ ಏನಂತಾರೆ? ಸ್ಟೇಜು, ವೇದಿಕೆ. ಈಗ ನೆಲ ಹಾರ್ಕೊಂಡ್ರೆ ಬೆಳಗ್ಗೆ 5 ಗಂಟೆಯಿಂದಲೇ ಸೊಂಡಿಗೆ ಬಿಡೋಕ್ಕೆ ಶುರು. ಬಾಯ್ಲಿ ನಿಮ್ಮ ಗಂಗಾ. ಓಯ್, ನೀನು ಕಾಫಿ ಕುಡಿಯಲ್ವಾ? ನಾನು ಕಾಫಿ ಕುಡಿಯಲ್ಲ. ಹಾಂ, ನಾನು ಕಾಫಿ ಕುಡಿಯಲ್ಲ.
ಕಾಫಿ ಕುಡಿಯಲ್ವಾ? ಈಗ ನೀನು ಕುಡಿಯಲ್ವಾ? ನೀನು ಇವತ್ತು ಕುಡಿತೀಯಾ? ಬೇಗಡ್ಕ ಈಗ ಕುಡ್ದ ಅದೇನ್ ಸಕ್ರೆ ಸರಿ ಆಯ್ತೆ ನೋಡಮ್ಮ ರಿಶು. ಹೌದಾ? ನೀನ್ ನೋಡೆ ಸಕ್ರೆ ಸರಿ ಆಯ್ತೆ ಹೆಂಗೆ ಸಂಡಿಗೆ ಮಾಡಿ ರಿಶು ಟಯರ್ಡ್ ಆಯ್ನೆ ಅಂತ ಕಾಫಿ ಹೆಂಗಂಗ ಜಾಸ್ತಿ ಆಯ್ತಾ? ಜಾಸ್ತಿ ಆಯ್ತು. ಹಾಯ್ ಫ್ರೆಂಡ್ಸ್, ಇವಾಗ ಸಂಡಿಗೆ ಕೆಲಸ ಕಂಟಿನ್ಯೂ ಆಗ್ತಾ ಇದೆ. ಅಂದರೆ ಈಗ ಟೈಮ್ ಬಂದು ಬೆಳಗ್ಗೆ 5 ಗಂಟೆ. ನನ್ನ ವಾಯ್ಸು ಮತ್ತು ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. 5 ಗಂಟೆಗೆ ಎದ್ದು ಎಲ್ಲ ಪಾತ್ರೆಗೆ ಹಾಕ್ಕೊಂಡು ಟೆರೆಸಿಗೆ ತಗೊಂಡೋಗ್ಬೇಕು. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ಕೆಲಸಗಳೆಲ್ಲ ತುಂಬ ಕಷ್ಟ ಅಂತಲೇ ಈಗಿನ ಕಾಲದಲ್ಲೆಲ್ಲ ಬಿಟ್ಟಿದ್ದೀವಿ. ಅಂದರೆ ಕೆಲಸ ಕಷ್ಟ ಇದ್ದೇ ಇರುತ್ತೆ. ಇವೆಲ್ಲ ಮೊದಲು ಅವೆಲ್ಲ ಅದರಿಂದ ಈಗ ಮಾಡೋರೆಲ್ಲ ಕಡಿಮೆ ಆಗಿದ್ದಾರೆ. ಬನ್ನಿ ಇವಾಗ ಬ್ಯಾಟರ್ ನೋಡಿ ಅಲ್ಲಿದೆ. ಈಗ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡು ಮೇಲ್ಗಡೆ ತೊಗೊಂಡೋಗಿ ಸಂಡಿಗೆ ಬಿಡೋಣ. ಇನ್ನು ಬಿಸಿಲಾದರೆ ಅದನ್ನು ಬಿಡೋದು ಕಷ್ಟ, ಮೇಲ್ಗಡೆ ಇರೋದಕ್ಕೆ ಆಗೋದಿಲ್ಲ ಅಂತೇಳಿ 5 ಗಂಟೆಗೆ ಹೋಗ್ತಾಯಿದ್ದೀವಿ. ಬನ್ನಿ. ಇನ್ನೊಂದು ಸೇರು ಹಾಕ್ಬೋದಾಯ್ತು. ಇದನ್ನು ತೆಗ್ಯೋದಲ್ವಾ? ಇದೇನು ತಪ್ಪು ಬಂದಿಲ್ಲ. ಬಂದ ಈಗ ಇಲ್ಲಿ ಹೇಳು. ಸರಿ ಆಯ್ತು ಹೇಳು. ಸರಿ ಆಯ್ತು ಹೇಳು. ಕೈಯಲ್ಲಿ ಬಿಡ. ಸ್ಪೂನಲ್ಲಿ ಬಿಡೋಕ್ಕೂ ಆಗುತ್ತೆ, ಕೈಯಲ್ಲಿ ಬಿಡೋಕ್ಕೂ ಆಗುತ್ತೆ. ಇನ್ನೂ ಎರಡೇ ಆಗುತ್ತೆ. ಈಗೆಲ್ಲ ಇದನ್ನು ತಗೊಂಡು ಮ್ಯಾಗಡೆ ಹೋಗಿ ಬಿಡೋಕ್ಕೆ ಶುರು ಮಾಡ್ತೀವಿ. ಬ್ಯಾಟರ್ ಚೆನ್ನಾಗಾಗುತ್ತೆ. ಕಟ್ ಅಡುಗೆ ಪ್ರೊಸೀಜರಲ್ಲೆಲ್ಲ ಈ ಟೈಮು ಕಷ್ಟ. ಇದನ್ನು ತೀರಾ ಕಡ್ದು ಮಾಡಿಬಿಟ್ರು. ಈ ಏಣಿ ಮೇಲೆ ಹತ್ತಕ್ಕಾಗಲ್ಲ. ಇದು ಸ್ವಲ್ಪ ಹಿಂಗೆ ಫ್ಲಾಟಂಗೆ ಒತ್ಕೊಂಡು ಕತ್ಲೈತೇನು ಕಾಣಿಸುತ್ತಲ್ವ? ಕಾಣಿಸುತ್ತೆ. ಅಯ್ಯೋ ಇರ್ಬೋದು. ಇಳಿಸ್ಬೇಕಾ? ತೊಳ್ಕೊತ ನಿನ್ನ ಕಡೆಗೆ ಮಾಡ್ಕೊಬೇಡ. ಅದೇ ಅಷ್ಟೊತ್ತರ ಮಾಡಿ ಈಗ ಅನ್ಕೋದು. ಹೋಸತಿ ಹಂಗೆ ಬಿಟ್ಟು ಸಂಡಿಗೆ ಎಲ್ಲ ಅಧ್ವಾನ ಮಾಡ್ಕೊಂಡು ಇಲ್ಲಿ ಸಾಕಾ? ಈ ಸೀರೆ ಹಾಕದ ಆದಷ್ಟು ಮೊಟ್ಟಕ್ಕೆ ಬಿಟ್ರಾತಿ. ಟಾರ್ಪಲ್ ಎಷ್ಟೈತಾ ಅಷ್ಟಕ್ಕೆ ಅಲ್ವಾ? ಒಳ್ಳೆ ಹಿಂಗೈತೆ ನಂದು ಹೊಲ್ದೈತೇನೋ ಬಿಡು. 2 ಫೋಲ್ಡಿಗೆ ಅಲ್ಲೇ ಬಿಡಬೇಕು. ಅಯ್ಯೋ ನಾನು ನೋಡಲೇ ಇಲ್ಲ. ಒಂದು ಮರ್ಚಿಟ್ಟಿತ್ತು. ಏನು ಹಿಂಗಾಯ್ತು? ಹಿಂಗಿಂಗೆ ಒಂದು ಹಾಕಷ್ಟೆ. ಸಂಡಿಗೆ ಬಿಡೋದಕ್ಕೆ ಬೆಳಗಿನ ಜಾವ 5:30ಗೆ ಶುರು ಮಾಡಿದ್ವಿ. ಕತ್ಲೆ ಇತ್ತು. ಈಗ ಆಲ್ರೆಡಿ ಬೆಳಕರ್ದು 6-6:30 ಆಯಿತು. ಆವಾಗ ನಾನು ವಿಡಿಯೋ ಶೂಟ್ ಮಾಡ್ಕೊತಿದ್ದೆ. ಆ ಕಡೆ ಆಲ್ರೆಡಿ ಒಂದು ಸೀರೆ ಬಿಟ್ಟಾಗಿತ್ತು. ಇದು ಬಿಸಿಲು ಹತ್ತದೊಳಗಡೆ ಬಿಟ್ಟರೆ ಬಿಸಿಲು ಹತ್ತಿದ ಮೇಲೆ ಮೋಲ್ಡ್ ಮೇಲೆ ನಿಲ್ಲೋದಕ್ಕೂ ಆಗೋದಿಲ್ಲ. ಹಾಗಂತ ಬಿಸಿಲು ಕಡಿಮೆ ಇದ್ದರೆ ಸಂಡಿಗೆ ಒಣಗೋದು ಇಲ್ಲ. ಈ ಸಂಡಿಗೆನೂ ಕೂಡ 1 ದಿನಕ್ಕೆ ಒಣಗಲಿಲ್ಲ, 2 ದಿನ ಬೇಕಾಯಿತು. ಯಾಕಂತಂದರೆ ಮಧ್ಯಾಹ್ನ 4 ಗಂಟೆ ಮೇಲೆ ಸ್ವಲ್ಪ ಗುಡಬಡ ಎಲ್ಲ ಬಂದು ಅದನ್ನು ಬೇಗನೂ ಕೂಡ ತೊಗೊಬೇಕಾಯಿತು. ಆದರೆ ಬಿಸಿಲು ಸ್ವಲ್ಪ ಕಡಿಮೆ ಇತ್ತು. ಅದರಿಂದ ಇದಕ್ಕೆ ತುಂಬ ಬಿಸಿಲಿರಬೇಕು ನೋಡಿ. ನಮ್ಮತ್ತೆ ನಾನು ರೇಖಾ 3 ಜನನೂ ಕೂಡ ಸೇರಿಕೊಂಡು 8 ಗಂಟೆ ಅಷ್ಟರಲ್ಲಿ ಸಂಡಿಗೆ ಎಲ್ಲ ಬಿಡಿಸಿದ್ವಿ. ಸಂಡಿಗೆ ಬಿಡಿಸಿ ಕೆಳಗಡೆ ಹೋಗಿ ಕೆಲಸ ಶುರು ಮಾಡಿದ್ವಿ. ಆದರೆ 1 ದಿನಕ್ಕೆ ಒಣಗಿದ್ರೆ ಚೆನ್ನಾಗಿರೋದು. ಒಣಗಲಿಲ್ಲ ಅಂತೇಳಿ ಮತ್ತೆ ಅದನ್ನು ಕೆಳಗಡೆ ತೊಗೊಂಡೋಗಿ ಹಾಗೆ ಮನೆ ಒಳಗಡೆನೇ ಹರಡಿ ಇನ್ನು ಮಾರನೇ ಬೆಳಿಗ್ಗೆನೂ ಕೂಡ ಬಿಸಿಲಿಗೆ ಹಾಕಿ ಇನ್ನು 2ನೇ ದಿನ ನಾನು ಅದನ್ನು ಕೊದರೋದಕ್ಕೆ ಅಂದರೆ ನೆನೆಸಿ ಬಿಡಿಸಿ ಮತ್ತೆ ಒಣಗಿಸ್ಬೇಕು. ಈ ರೀತಿ ಪ್ರೊಸೀಜರ್ಗಳೆಲ್ಲ ಇರುತ್ತೆ. ಅದಕ್ಕೋಸ್ಕರನೇ ಬೇಜಾರು ಮಾಡಿಕೊಂಡು ಈಗಿನ ಕಾಲದಲ್ಲಿ ನಾವೆಲ್ಲ ಕೈ ಬಿಡ್ತಾ ಇರೋದು. ನಮಗೆ ಆ ಟೇಸ್ಟ್ ಇಷ್ಟ, ಹಾಗೆ ನಮಗೆ ಇನ್ನು ಮಾಡೋ ಅಂಥ ಇಂಟ್ರೆಸ್ಟ್ ಇದೆ. ಯಾಕಂತಂದರೆ ನಮ್ಮ ತವ್ರ ಮನೇಲೂ ಬಿಡ್ತಿದ್ವಿ, ಇಲ್ಲೂ ಮಾಡ್ತಿದ್ವಿ. ಅದರಿಂದ ನಾನು ವಿಡಿಯೋ ಬೇರೆ ಮಾಡ್ತಾ ಇರೋದ್ರಿಂದ ಇದನ್ನು ನಿಲ್ಸೋಕ್ಕಾಗ್ತಾ ಇಲ್ಲ ನೋಡಿ. ಇವಾಗ ನಾನು ಎಲ್ಲ ಸೇರಿಕೊಂಡು ನಮ್ಮ ಅತ್ತೆ ಕೈಗೆ ವಿಡಿಯೋ ಕೊಟ್ಟು ನಾನು ರೇಖಾ ಇಲ್ಲಿ ಸಂಡಿಗೆನ ಬಿಟ್ಟು ಕಂಪ್ಲೀಟ್ ಮಾಡಿದ್ವಿ. ಒಣಗಿದ ಮೇಲೆ ಮುಂದಿನ ಪ್ರೊಸೀಜರ್ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಟೇಸ್ಟು ಕೂಡ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಹೇಗಾಯಿತು ಸಂಡಿಗೆ ಅಂತ. ಫ್ರೆಂಡ್ಸ್ ನೋಡಿ, ಇದು ಸಂಡಿಗೆ ಸೀರಿಯಲ್ ಇದೆಯೋ ಇಲ್ವೋ ಅನ್ನಂಗಾಗಿದೆ.
ಅದೇ ಒಂದು ದಿನಕ್ಕೆ ಒಣಗಲಿಲ್ಲ, 2ನೇ ದಿನವೂ ಕೂಡ ಮಧ್ಯಾಹ್ನದವರೆಗೂ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ಇದನ್ನು ನೀರಿಗೆ ಹಾಕಿ ಈಗ ಗೊತ್ತಾಗೋದು ಸಂಡಿಗೆ ಚೆನ್ನಾಗಿ ಬಂದಿದೆಯಾ ಹೆಂಗೆ ಅಂತ. ನೋಡಿ ಸಂಡಿಗೆ ಇದೆಯಾ ಇಲ್ವಾ ಅನ್ನೋದೇ ಸೀರಿಯಲ್ ಗೊತ್ತಾಗ್ತಾ ಇಲ್ಲ ನೋಡಿ. ಈಗ ಇದು ನೀರಲ್ಲಿ ಎಷ್ಟೊತ್ತು ನೆನೆಸ್ಬೇಕು ಅಂತಂದರೆ, ಒಂದು ಚೆನ್ನಾಗಿ ನೀರಲ್ಲಿ ಅಂದರೆ ನೀರಲ್ಲಿ ಫುಲ್ ನೆನ್ಕೊಳಂಗೆ ಮಾಡಿ ಹಿಂಡ್ಬಿಟ್ಟು ಒಂದು ಡಬ್ರಿಗೆ ಎತ್ತಿಕೋಣ, ಹಾಗೆ ಎಲ್ಲ ಪಳ ಅಂತ ಬಿಟ್ಕೊಂಬಿಡುತ್ತೆ. ಬನ್ನಿ ಆ ಪ್ರೊಸೆಸ್ನು ನೋಡೋಣ. ಇಲ್ಲಿವರೆಗೂ ಎಲ್ಲ ಚೆನ್ನಾಗಿ ಬಂದಿತ್ತು. ಈಗನೂ ಕೂಡ ಸಂಡಿಗೆ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ. ಅಂದರೆ ಸಂಡಿಗೆ ಇಟ್ಟು ಬೆಂದಿಲ್ದಲೇ ಇರೋದು ಆ ರೀತಿ ಅಥವಾ ತೆಳುವಾಗಿರೋದು ಏನಾದರೂ ಆದರೆ ಸೀರೆಗಳನ್ನ ಸಂಡಿಗೆ ಬಿಡೋದೇ ಇಲ್ಲ. ಸೀರೆಲೆ ಕಚ್ಕೊಂಡು ಸೀರೆಲೆ ಮತ್ತೆ ತೊಳ್ಕೊಂಡು ನೀರಾಗಿ ಹೋಗುತ್ತೆ. ಅದು ಕೂಡ ಎಷ್ಟೋ ಸಲ ಆಗಿದೆ. ಆದರೆ ಈ ಸಲ ಹೇಗೆ ಬಂತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ನನಗೆ ಅದು ಆಶ್ಚರ್ಯ ಆಗೋಯಿತು. ನಾನು ಎಷ್ಟೋ ಸಲ ಸಂಡಿಗೆ ಮಾಡಿದ್ದೀನಿ, ಇಷ್ಟು ಸುಲಭಕ್ಕೆ ನಾನು ಈ ರೀತಿ ಬಿಡಿಸೋ ಟೈಮಲ್ಲಿ ನಮ್ಮ ಅತ್ತೆ ಹೆಲ್ಪ್ ತೊಗೊತಿದ್ದೆ ಪ್ರತಿ ವರ್ಷವೂ ಕೂಡ. ಈ ಸಲ ನೋಡೋಣ, ನನಗೆ ಸಂಡಿಗೆ ಹೇಳಿದ ಮಾತು ಕೇಳುತ್ತಾ ಬಿಡಿಸ್ಕೊಳುತ್ತಾ ಅಂತ ಹೇಳಿ ಒಂದೊಂದು ಸೀರೆಯನ್ನು ಈ ರೀತಿ ಚೆನ್ನಾಗಿ ನೆನೆಸಿ, ಆದರೆ ನೀರೊಳಗಡೆ ಬಿಡಬಾರ್ದು, ಅದನ್ನು ಎತ್ತಿ ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೊಬೇಕು. ಆ ಪ್ರೊಸೆಸ್ ಎಲ್ಲ ಮಾಡಿ ನೋಡೋಣ. ಅದು ಬರಲಿಲ್ಲ ಅಂದರೆ ನಮ್ಮ ಅತ್ತೆಗೆ ಹೇಳೋಣ ಅಂತಿದ್ದೆ. ಅಷ್ಟರಲ್ಲಿ ಹೀಗೆ ಇನ್ನು 1 ಅವರ್ ಬಿಡಬೇಕು. 1 ಅವರಿಂದ 2 ಅವರು ಪ್ರೋಸೆಸ್ ಎಲ್ಲ ಚೆನ್ನಾಗಿ ಬಂದಿದ್ರೆ ನೋಡಿ, ಇವಾಗಲೇ ಬಿಟ್ಕೊತಾ ಇದ್ದಾವೆ. ಇನ್ನೊಂದು ಸ್ವಲ್ಪ ನೆನ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬಿಟ್ಕೊತವೆ. ಎಲ್ಲ ಕರೆಕ್ಟಾಗಿ ಬಂದಿದ್ರೆ ಮಾತ್ರನೇ, ಇಲ್ಲ ಅಂದರೆ ಅಯ್ಯೋ ಅಕ್ಕಿ ಮುಕ್ಕಿಸ್ತವೆ. ಈಗ 1 ಅವರ್ ಹೀಗೆ ಬಿಡೋಣ. ಅಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಬಂದು ಬಿಡಿಸೋಣ. ಬೆಳಗ್ಗೆ 8 ಗಂಟೆಗೆ ನೆನೆಸಿದ್ದೆ, 10 ಗಂಟೆ ಆಗಿದೆ. ಆಲ್ರೆಡಿ ಬಿಸಿಲೆಲ್ಲ ಜಾಸ್ತಿ ಇದೆ. ಇವಾಗ ಬಂದಿದ್ದೀನಿ ಅಂದರೆ ತಿಂಡಿ ಎಲ್ಲ ಮುಗಿಸ್ಬರೋಣ ಅಂತ ಹೋದೆ. ನಮ್ಮ ಮನೆಯವ್ರು ತೋಟದ ಹತ್ರದಿಂದ ಬಂದರು, ಕೆಲಸ ಶುರು ಆಗೇ ಹೋಯ್ತು. ನೋಡೋಣ ನೆಂದಿದೆ ಹೇಗೆ ನೆಂದಿದೆ ಅಂತ. ನೋಡಿ ಪ್ರೋಸೆಸ್ ಎಲ್ಲ ಚೆನ್ನಾಗಿ ಬಂದರೆ ಇದು ಬಿಡಿಸೋದೇನು ಕಷ್ಟ ಆಗಲ್ಲ. ಯಾವ ರೀತಿ ಬಿಟ್ಕೊತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಸಂಡಿಗೆ ಹೆಂಗೆ ಬರ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಥರ ಮಾಡಿದ ಕೆಲಸ ಸಕ್ಸಸ್ ಆಗಿಬಿಟ್ರೆ ತುಂಬ ಖುಷಿ ಆಗುತ್ತೆ. ಒಂದೊಂದ್ಸಲ ಈ ರೀತಿ ಬರಲ್ಲ, ಏನಾದರೂ ಒಂದು ಎಫೆಕ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂದರೆ ಸಕ್ಕತ್ತಾಗಿ ಖುಷಿ ಆಗ್ತಾ ಇದೆ. ತೋರಿಸ್ತೀನಿ, ನಿಮ್ಗೆ ಹತ್ರ ತಗೊಂಬ ತೋರಿಸ್ತಿದ್ದೆ. ನೋಡಿ ಸಂಡಿಗೆ ಸಕ್ಕತ್ತಾಗಿ ಬಂದಿದೆ. ಸಂಡಿಗೆ ಖುಷಿಯಾಗುತ್ತೆ ಈ ರೀತಿ ಸಂಡಿಗೆ ಬಂದು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಲ್ವಾ. ನೋಡಿ ಬಿಡಿಸೋ ಅದರೊಳಗಡೆನೆ ಬಿಟ್ಕೊಂಬಿಟ್ಟವೆ ಎಲ್ಲ. ಅರ್ಧಕ್ಕೆ ಬಿಟ್ಟಿದ್ದು, ಇದಕ್ಕೆ ಬಿಟ್ಟಿರಲಿಲ್ಲ ನೋಡಿ. ಇದೊಂದು ಸ್ವಲ್ಪ ನೆನ್ಕೊಬೇಕು. ಬರ್ತಾ ಇದೆ ಚೆನ್ನಾಗಿ. ಅದೊಂದು ಸೀರೆ ಮೇಲ್ಗಡೆ ಇತ್ತಲ್ಲ, ಅದು ನೆಂದಿಲ್ಲ. ಮತ್ತು ನೀರಿಗಾಗಿ ಸ್ವಲ್ಪ ನೆನೆ ಹಾಕಿರ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಸಂಡಿಗೆ. ಮಾಡಿದ ಕೆಲಸಗಳು ಅಂದರೆ ಈ ರೀತಿ ಹಳ್ಳಿ ಏನಾದರೂ ಸ್ನ್ಯಾಕ್ಸ್ಗಳನ್ನ, ಹಪ್ಪಳ, ಸಂಡಿಗೆ, ಯಾವುದೇ ಅಡುಗೆನೂ ಆಗಲಿ ಚೆನ್ನಾಗಿ ಬಂದಾಗ ಆಗೋ ಖುಷಿ ಇದೆಯಲ್ಲ, ಅದನ್ನ ಮಾತ್ರ ನನಗಂತೂ. ಆಮೇಲೆ ಚೆನ್ನಾಗಿದೆ ಅಂತ ಊಟ ಮಾಡ್ತಾರಲ್ಲ ಅವಾಗಲೂ ಕೂಡ ಅಷ್ಟೇ ಖುಷಿ ಆಗುತ್ತೆ. ನೋಡಿ ಸಂಡಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಖತ್ ಖುಷಿ. ಯಾಕಂತಂದರೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಇದರಲ್ಲಿ. ಒಂದು 5 ರಿಂದ 6 ದಿನ ಅಂತೂ ಕಡಿಮೆ ಅಂದರೂ ಕೂಡ ಪ್ರೊಸೀಜರ್ ನಡೆಯುತ್ತೆ ಇದ್ರದ್ದು. ಅದರಿಂದ ಅದು ಕೆಟ್ಟೋದಾಗ ಇದು ಖರ್ಚು ಎಷ್ಟು ಮಾಡಿದ್ದೀವಿ ಅನ್ನೋದು ಲೆಕ್ಕ ಬರಲ್ಲ. ಖರ್ಚು ಎಷ್ಟಾರಾಗಲಿ ಬಿದ್ದಿರ್ತಕ್ಕಂಥ ಶ್ರಮ ವೇಸ್ಟ್ ಆಗೋಯ್ತಲ್ಲ ಅಂತ ಬೇಜಾರಾಗುತ್ತೆ. ಮಳೆ ಬರೋದಾಗಲಿ ಅಥವಾ ಬಿಸಿಲು ಚೆನ್ನಾಗಿ ಕಾಯೋದಾಗಲಿ ಇಟ್ಟು ಒಂದು ಸಂಖ್ಯೆ ಆಗದಲ್ಲೇ ಇದ್ದಾಗ ಹಾಳಾಗೋಗೋದು ಚಾನ್ಸಸ್ ಇರುತ್ತೆ. ಈ ರೀತಿ ಬಂದಿರೋದಕ್ಕೆ ತುಂಬ ಖುಷಿಯಾಗುತ್ತೆ. ನಾನು ಮಾಡಿರ್ತಕ್ಕಂಥ ರೀತಿಲಿ ಮಾಡಿ ಸಂಡಿಗೆಲ್ಲ ಚೆನ್ನಾಗಾಗುತ್ತೆ. ಬನ್ನಿ ಇವಾಗ ಬಿಸಿಲಿಗೆ ಹಾಕೋಣ. ಚೆನ್ನಾಗಿ ಬಿಸಿಲಿದೆ. ಒಂದೇ ದಿನಕ್ಕೆ ಸಂಡಿಗೆನೂ ಕೂಡ ಒಣಗುತ್ತೆ. ಸಾಯಂಕಾಲ ಆದರೂ ಟೇಸ್ಟ್ನು ಕೂಡ ಎಣ್ಣೆಲಿ ಹಾಕಿ ತೇಲಿಸಿ ಶೇರ್ ಮಾಡ್ಕೊಂಬಿಡ್ತೀನಿ. ಅಯ್ಯಪ್ಪ ಇದೇನು ಬಿಸಿಲಲ್ಲ, ಇದು ಬೆಂಕಿ ನೋಡಿ. ಈಗ ಬಿಸಿಲಲ್ಲಿ ಹಾಕಿ ಹೋದರೆ ನಂಗೆ ಕರಿಯೋದಕ್ಕೂ ಮುಂಚೆ ಅವೇ ಸುಟ್ಕೊಂಬಿಡ್ತಾವೇನೋ ನಂಗೆ ಕಾಯ್ತಾಯಿದ್ದು ಬಿಸಿಲು. ಸ್ಟ್ಯಾಂಡ್ ತರಲಿಲ್ಲ, ಬೇಗ ಹರಡಿ ಕೆಳಗಡೆಗೆ ಹೋಗ್ತೀನಿ. ಕಾಲೆಲ್ಲ ಸುಟ್ಟೋಗ್ತಾವೆ. ಅಂತೂ ಇವತ್ತು ಸಾಯಂಕಾಲದೊಳಗೆ ಒಣಗುತ್ತೆ. ಈ ಬಿಸಿಲಿಗೇನು ಈ ರೀತಿ ಬಿಡಿಸ್ದವಕ್ಕೇನು ಜಾಸ್ತಿ ಬಿಸಿಲು ಬೇಕಾಗಲ್ಲ, ಬೇಗ ಒಣಗುತ್ತೆ. ಸ್ವಲ್ಪ ತೆಳುವಾಗಿ ಹರಡಿ ಹೊರಡ್ತೀನಿ.
ಟೇಸ್ಟ್ ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಸಂಡಿಗೆನ ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಬಂದಿದೆ. ಟೇಸ್ಟ್ ಹೇಗಿತ್ತು ಅಂತ ಎಣ್ಣೆ ಕರೆದ ಮೇಲೆ ತಿಂದ್ಬಿಟ್ಟು ಹೇಳ್ತೀನಿ. ಕರೆದು ಕೂಡ ತುಂಬ ಚೆನ್ನಾಗಿ ದೊಡ್ಡದಾಗಿ ಆಗ್ತಾ ಐತೆ. ಬನ್ನಿ ಹತ್ರಕ್ಕೆ ತಗೊಂಡು ತೋರಿಸ್ತೀನಿ ನಿಮಗೆ. ಅಂದರೆ ಹಾಕ್ತಿದ್ದಂಗೆ ಹೆಂಗೆ ಎಷ್ಟು ದೊಡ್ಡದಾಗಿ ಅಗ್ಲಕ್ಕೆ ಅಂತ ಐತೆ. ಸಂಡಿಗೆ ಅಂತೂ ಸಖತ್ತಾಗಿ ಬಂದಿದೆ. ಟೇಸ್ಟ್ ಹೇಗಿತ್ತು ಅಂತ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತಾಗುತ್ತೆ. ನೀವು ಕೂಡ ನಾನು ಮಾಡಿರೋ ಪ್ರೊಸೀಜರಲ್ಲಿ ಸಂಡಿಗೆ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಹೇಳಿ. ಮತ್ತೊಂದು ಒಳ್ಳೆ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.